ರಾಜ್ಯ ರಾಜಕಾರಣದಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಬೀದಿಗಿಳಿದು ತಮ್ಮ ಒಡಲಲ್ಲಿರುವಂತಹ ಕಿಚ್ಚನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯಪಾಲರ ವಿರುದ್ಧ ನಿನ್ನೆ ಏಕವಚನದಲ್ಲಿಯೇ ಹರಿಹಾಯ್ದಿದ್ದಾರೆ. ಬೆದರಿಕೆ ಒಡ್ಡುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ನಿಂದನೆ ಮಾಡಿದ್ದಕ್ಕೆ ಈಗ ಬಿಜೆಪಿ ಕೆರಳು ಬಿಟ್ಟಿದೆ. ಕಾಂಗ್ರೆಸ್ನಿಂದ ಸಾಂವಿಧಾನಿಕ ಹುದ್ದೆಗೆ ಅಗೌರವ ಅಂತೇಳಿ ಕಮಲ ಕಿಡಿಕಿಡಿ ಆಗಿಬಿಟ್ಟಿದೆ. ಕಾಂಗ್ರೆಸ್ ವಿರುದ್ಧ ದಲಿತ ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಮುಂದಾದಂತೆ ಕಾಣಿಸ್ತಾ ಇದೆ. ದಲಿತರು ಅನ್ನುವ ಕಾರಣಕ್ಕೆ ರಾಜ್ಯಪಾಲರ ಘನತೆಗೆ ಧಕ್ಕೆ ತರುವಂತಹ ಆರೋಪ ಆಗ್ತಾ ಇದೆ. ಕಾಂಗ್ರೆಸ್ಸಿಗರ ವಿರುದ್ಧ ಡಿಜಿಪಿಗೆ ದೂರನ್ನು ಕೊಡಲಿಕ್ಕೆ ಬಿಜೆಪಿಯ ನಿಯೋಗ ಮುಂದಾಗಿರುವಂಥದ್ದು. ಅಟ್ರಾಸಿಟಿ ಕಾಯ್ದೆ ಆಡಿ ಕಾನೂನು ಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳ ವಿರುದ್ಧ ಯಾರ್ಯಾರು ಏಕವಚನದಲ್ಲಿ ಪದ ಪ್ರಯೋಗಿಸಿದ್ದಾರೆ, ಯಾರ್ಯಾರು ಬೆದರಿಕೆ ಒಡ್ಡುವಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಅಂಥವರ ವಿರುದ್ಧ ಕ್ರಮ ಆಗಬೇಕು ಅಂಥೇಳಿ ಬಿಜೆಪಿಯ ನಿಯೋಗ ಆಗ್ರಹಿಸ್ತಾ ಇರುವಂಥದ್ದು. ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದ್ದಂತಹ ಸೈಟ್ ಫೈಟ್ ಮತ್ತೊಂದು ಹಂತಕ್ಕೆ ತಲುಪುವ ಎಲ್ಲ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಒಂದು ಕಡೆ ಕಾನೂನು ಸಂಘರ್ಷ ಆಗ್ತಾ ಇದೆ, ಮತ್ತೊಂದು ಕಡೆ ಬೀದಿಗಿಳಿದು ಪರ ವಿರೋಧದ ಹೋರಾಟಗಳಾಗ್ತಾ ಇದೆ. ಇದರ ನಡುವೆ ಈಗ ಕಂಪ್ಲೇಂಟ್ ವಾರ್ ಆಗುವಂತಹ ಸಾಧ್ಯತೆಯೂ ಕೂಡ ಎದ್ದು ಕಾಣಿಸ್ತಾ ಇದೆ. ಏನಾರ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತಾರೆ. ಜನ ಸುಮ್ಕೂರಲ್ಲ. ಕರ್ನಾಟಕ ರಾಜ್ಯದ ಜನ ಸುಮ್ಕೂರಲ್ಲ. ಅವರು ಗವರ್ನರ್ ಅಲ್ಲ. ಗವರ್ನರ್ ಆಗಿ ಮುಂದುವರಿಯೋದಕ್ಕೆ ನಾಲಾಯಕ್ ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಗವರ್ನರ್ಗೆ ತೊಲಗಿ. ನೀವೇನು ಆಕಾಶದಿಂದ ಬಂದಿದ್ದೀರಾ? ಕಾನೂನು ನಿಮ್ಮಪ್ಪನ, ನೀವು ಕಾನೂನ್ಗೆ ಅಪ್ಪನ? ಕಾನೂನು ಗವರ್ನರ್ನ ಕ್ರಿಯೇಟ್ ಮಾಡಿದ್ಯಾ ಅಥವಾ ನೀವು ಬಂದಿರೋದು ನೀವು ಹೇಳಿದ್ದೇ ಕಾನೂನ? ರಾಜ್ಯಪಾಲರನ್ನು ಹಿಂದಕ್ಕೆ ಕರೆಸದಿದ್ರೆ ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸ್ಗೆ ಬರ್ತದೆ. ಮುಂದಿನ ಹೋರಾಟ ಗವರ್ನರ್ ಆಫೀಸ್ ಚಲೋ. ಸಿಎಂ ಸಿದ್ದರಾಮಯ್ಯನವರ 40 ವರ್ಷಗಳ ಸುದೀರ್ಘ ರಾಜಕೀಯ ಪಯಣದಲ್ಲಿ, ರಾಜಕೀಯ ಬದುಕಿನಲ್ಲಿ ಈ ಸೈಟ್ ಫೈಟ್ ಅನ್ನೋದು ಒಂದು ರೀತಿ ಹೊಸ ಸಂಕಷ್ಟವನ್ನು ತಂದಿಟ್ಟಿದೆ. ಕಾನೂನು ಸಂಕಷ್ಟವನ್ನು ಫೇಸ್ ಮಾಡುವಂತಹ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಪುತ್ರ MLC ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಈ ಬಗ್ಗೆ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಮೂಢ ವಿಚಾರವಾಗಿ ನನಗೂ ನಮ್ಮ ತಾಯಿಗೂ ತುಂಬ ಬೇಸರವಾಗಿದೆ ಅಂಥೇಳಿ ನೋವನ್ನು ಹೊರಹಾಕಿದ್ದಾರೆ. ನಮ್ಮ ತಂದೆ ಏನೂ ತಪ್ಪು ಮಾಡಿಲ್ಲ, ಸುಳ್ಳು ಆರೋಪಗಳಿಗೆ ಮಾನಸಿಕವಾಗಿ ನೊಂದಿದ್ದಾರೆ, ಕುಗ್ಗಿದ್ದಾರೆ ಅಂತ ಹೇಳಿದ್ದಾರೆ. ಮೋದಿ ಅಮಿತ್ ಶಾ ಅವರನ್ನು ಟೀಕೆ ಮಾಡಿದ್ದಕ್ಕೆ ಈ ರೀತಿ ಕೇಸ್ ಹಾಕಿಸಿ ಬೆದರಿಸುವ, ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅಂಥೇಳಿ ವಿಪಕ್ಷಗಳ ವಿರುದ್ಧ ಬೊಟ್ಟನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೂ ಕೂಡ ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಿದ್ದರಾಮಯ್ಯನವರ ಸುಪುತ್ರರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಈಗ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡ್ತಾರೆ ಅಂತ ಏನಾದರೂ ಅನಿಸಿತಾ, ಅಥವಾ ಯಾಕಂದರೆ ಕಳೆದ ಒಂದು ವಾರದಿಂದಲೂ ಕೂಡ ಆಗಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು? ಇಲ್ಲ, ಗೊತ್ತಿತ್ತು, ನಿರೀಕ್ಷೆ ಇತ್ತು ಇದು. ಯಾಕೆಂತಂತಂದರೆ BJP ಅಧಿಕಾರಕ್ಕೆ ಕೇಂದ್ರದಲ್ಲಿ ಬಂದಾಗಿಂದನೂ ಕೂಡ ಹೇಗೆ ರಾಜ್ಯಪಾಲರ ಕಚೇರಿಯನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂದರೆ ಎಲ್ಲರೂ ಕಂಡುಬಂದೇ ಇದೆ. ಹಾಗಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕೆ ಒತ್ತಡಕ್ಕೆ ಮಣಿದು ತಮ್ಮ ಹುದ್ದೆಯಲ್ಲಿ ಇದ್ದು ಏನು ಸಂವಿಧಾನದ ಪ್ರಕಾರ ನಡ್ಕೋಬೇಕು ಆ ರೀತಿ ನಡ್ಕೊಳ್ಳೋದಿಲ್ಲ ಅನ್ನೋ ಒಂದು ಅನುಮಾನ ಇತ್ತು. ಸೊ ಹಾಗಾಗಿ ಇದು ನಿರೀಕ್ಷಿತ ಮಟ್ಟದಲ್ಲೇ ಆಗಿದೆ. ಈ ಆರೋಪ ಬಂದ ತಕ್ಷಣದಲ್ಲೇ ಸಿದ್ದರಾಮಯ್ಯನವರು ಮಾತು ಹೇಳ್ತಾ ಇದ್ರು, ನಾನು 2ನೇ ಬಾರಿ CM ಆಗಿರೋದನ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಕೆಲವರಿಗೆ ಅನ್ನುವಂಥದ್ದು. ಅಲ್ಲಿಗೆ ಇದು ಟಾರ್ಗೆಟ್ ಸಿದ್ದರಾಮಯ್ಯನ ಮಾತ್ರ ಅಂತ? ಹೌದು, ಆಫ್ಕೋರ್ಸ್. ಒಂದು ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಬೇಕು. ಯಾಕೆಂದರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಅವರೊಬ್ಬರು ಮಾಸ್ ಲೀಡರ್ ಇದೆ, ದೊಡ್ಡ ನಾಯಕರಿದ್ದಾರೆ. ಸೊ ಅವರ ಬೇಕಾದಷ್ಟು ಜನ ಬೆಂಬಲ ಇದೆ ಅವ್ರಿಗೆ. ಸೊ ಅವರ ಬಲನ ಕುಗ್ಸಿದ್ರೆ ನಮ್ಮ ಪಕ್ಷದ ಬಲನೂ ಕ್ಷೀಣಿಸುತ್ತೆ ಅಂತ ಹೇಳಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಕಳೆದ 10 ವರ್ಷಗಳಿಂದಲೂ ಕೂಡ ಮೋದಿಯವ್ರನ್ನ ಮತ್ತು ಜೊತೆಗೆ ಅಮಿತ್ ಶಾ ಅವ್ರನ್ನ ಅತ್ಯಂತ ಕಟುವಾಗಿ ಟೀಕೆ ಮಾಡ್ತಾ ಇದ್ದು ಅಂಥವ್ರಲ್ಲಿ ಭಾಳ ನಂಬರ್ 1 ಪ್ಲೇಸಲ್ಲಿರುವಂಥದ್ದು ಸಿದ್ದರಾಮಯ್ಯನವರು. ಅದೇ ವಿಚಾರನೇ ಈಗ ಈ ಥರದ ಒಂದು ಕಾನೂನು ವಿಚಾರಕ್ಕೆ ಮುಳ್ಳಾಗ್ತಾ ಇದೆ ಅಂತ ಅನಿಸ್ತು. ಈಗ ಕೇಂದ್ರ ಸರ್ಕಾರದಲ್ಲಿರೋ ಅಮಿತ್ ಶಾ, ಮೋದಿ ಅಥವಾ ಯಾವುದೇ BJP ನಾಯಕರಿಗಾಗಲಿ ಅವ್ರಿಗೆ ಯಾವುದೇ ಒಂದಿಷ್ಟು ನಾಚಿಕೆ ಮಾನ್ಯ ಮರ್ಯಾದೆ ಅನ್ನೋದು ಏನಿರೋದಿಲ್ಲ. ಅವ್ರಿಗೆ ಯಾರೇ ಅವ್ರಿಗೆ ಬೈತಿರ್ತಾರೆ, ಇವರು ಅವ್ರನ್ನ ಬೈದಿರ್ತಾರೆ, ಬೇಕಾದಷ್ಟು ಆರೋಪ ಮಾಡಿರ್ತಾರೆ,
ಆದರೆ ಅದೇ ನಾಯಕರು ಇವ್ರ ಪಕ್ಷಕ್ಕೆ ಸೇರಿಕೊಂಡಾಗ ಮತ್ತೆ ಅವ್ರಿಗೆ ಅಧಿಕಾರ ಕೊಟ್ಕೊಂಡು ತಮ್ಮ ಪಕ್ಷದವ್ರನ್ನಾಗಿ ಮಾಡ್ಕೋತಾರೆ. ಅಂತ ಬೇಕಾದ ನಿದರ್ಶನಗಳಿದೆ. ರಾಜ್ಯಪಾಲರು ಒಬ್ಬ ಸಿ ಎಮ್ಗೆ ಸ್ಯಾಂಕ್ಷನ್ಗೆ ಅದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡೋದಕ್ಕೆ ಬರೋದಿಲ್ಲ. ಒಂದು ತನಿಖೆ ಆಗಿರಬೇಕು, ಒಂದು ತನಿಖೆ ಆಗಿ ಒಂದು ಆ ವರದಿ ಆಧಾರದ ಮೇಲೆ ಕೊಡಬೇಕು. ಮತ್ತು ಒಂದು ಸ್ಯಾಂಕ್ಷನ್ ಕೊಡಬೇಕು ಅಂದರೆ ಪ್ರಾಸಿಕ್ಯೂಷನ್ಗೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಇದೆ. ಅದ್ರ ಪ್ರಕಾರ